ನಮಸ್ತೆ, ನಾನು ನಿಮ್ಮ ಸೀಮಾ ಚೈನಾದಿಂದ ಮಾತಾಡ್ತಾ ಇದ್ದೇನೆ. ನಮಸ್ತೆ, ನಾನು ನಿಮ್ಮ ಸೀಮಾ ಚೈನಾದಿಂದ ಮಾತಾಡ್ತಾ ಇದ್ದೀನಿ. ನಮಸ್ತೆ, ನಾನು ನಿಮ್ಮ ಸೀಮಾ ಚೈನಾದಿಂದ ಮಾತಾಡ್ತಾ ಇದ್ದೇನೆ. ಹಾಲ್ಗೆ ನೆಚ್ಚಿಲುವೆ, ಹೂವಿನಂತ ಮನಸ್ಸು, ಚೀನಾದ ಚಿತ್ರಣ ತೋರಿಸುವ ಸುಂದರಿ. Sasima here. Today I'm going to show you how autumn in China looks like. ಯಾರಿಕೆ ಅಂದಗಾತಿ. ಹಾಯ್ ನಮಸ್ಕಾರ, ನಾನಿವತ್ತು ಒಂದು ಡಿಫ್ರೆಂಟ್ ಸ್ಟೋರಿನ ನಿಮಗ್ ಹೇಳ್ತೀನಿ. ಸ್ಟೋರಿ ಅನ್ನೋದಕ್ಕಿಂತಲೂ ಇದೊಂದು ಬ್ಯೂಟಿಫುಲ್ ವ್ಯಕ್ತಿತ್ವ ಅಂತ ಹೇಳ್ಬೋದು. ಇಂಥ ಒಂದು ವ್ಯಕ್ತಿತ್ವ ಹೊಂದಿರುವ ವ್ಯಕ್ತಿಯನ್ನ ನಾನು ನನ್ನ ಇವತ್ತಿನ ವಿಡಿಯೋದಲ್ಲಿ ಪರಿಚಯ ಮಾಡ್ತೀನಿ. ಅದು ಬೇರೆ ಯಾರು ಅಲ್ಲ, ಹಾಲ್ಗೆನೆ ಹೂವಿನ ಮನಸ್ಸು ಹೊಂದಿರುವ ಸೋಷಿಯಲ್ ಮೀಡಿಯಾ ಸ್ಟಾರ್ ಅಸೀಮಾ ಧೋಳಾ. ನಮಸ್ತೆ, ನಾನ್ ನಿಮ್ಮ ಅಸೀಮಾ ಚೈನಾದಿಂದ ಮಾತಾಡ್ತಾ ಇದ್ದೀನಿ. ಈ ಡೈಲಾಗ್ ನ ಬಹುಶಃ ಫೇಸ್ಬುಕ್, ಇನ್ಸ್ಟಾದಲ್ಲಿ ಎಲ್ಲರೂ ಕೂಡ ನೋಡೇ ಇರ್ತೀರಾ. ನಮಸ್ತೆ, ನಾನು ನಿಮ್ಮ ಸೀಮಾ ಚೈನಾದಿಂದ ಮಾತಾಡ್ತಾ ಇದ್ದೇನೆ. ಎಸ್, ನಾನಿವತ್ತು ಇವರ ಬಗ್ಗೆ ಒಂದಷ್ಟು ಸಂಗತಿಗಳನ್ನ ಹೇಳ ಹೊರಟಿದ್ದೇನೆ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗದೆ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಅಸೀಮಾ ಅವರು ಮೂಲತಃ ಮಂಗಳೂರು ಮೂಲದವರು. ಕೋವಿಡ್ ಟೈಮ್ ನಲ್ಲಿ ಚೀನಾದಲ್ಲಿ ಕೋವಿಡ್ ಭೀಕರತೆ ಅಷ್ಟೊಂದು ಇಲ್ಲ ಎಂದು ಮಾಧ್ಯಮಕ್ಕೆ ವಿಡಿಯೋ ಮುಖಾಂತರ ರಿಯಾಕ್ಟ್ ಮಾಡಿದ್ರು. ಇದಾದ ನಂತರ ಅಸೀಮಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಫೇಮಸ್ ಆಗ್ತಾರೆ. ನಾನಿವತ್ತು ಇವರ ಬಗ್ಗೆ ಏನು ಹೇಳೋದಕ್ಕೆ ಹೊರಟಿದ್ದೇನೆ ಅಂತ ಅಂದ್ರೆ ಇವರ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಬಗ್ಗೆ. ಇವರು ಚೀನಾದ ವುಹಾನ್ ನಲ್ಲಿ ಸ್ಟಡಿ ಮಾಡ್ತಾ ಇದ್ದಾರೆ. ಇದರ ನಡುವೆ ಆಗಾಗ ಚೀನಾದ ಕೆಲವೊಂದು ವಿಶೇಷ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಒಂದಿಷ್ಟು ವಿಚಾರಗಳನ್ನ ಹಂಚಿಕೊಳ್ತಾರೆ. ಚೀನಾದ ತಿಂಡಿ ತಿನಿಸು, ರಸ್ತೆಗಳು, ಮಧ್ಯರಾತ್ರಿಯಲ್ಲಿ ಹೆಣ್ಣು ಮಕ್ಕಳಿಗೆ ಚೀನಾ ಎಷ್ಟು ಸೇಫ್ ಇದೆ. ನಾನೊಬ್ಳೇ ಇಲ್ಲಿ ಮಹಿಳೆ ಓಡಾಡ್ತಿರೋದು ಇಷ್ಟೊತ್ತಿಗೆ, ಈಗ 10 ಗಂಟೆಗೆ. ನೋಡಿ, ಯಾರಾದ್ರೂ ತಿರುಗಿ ನೋಡಿದ್ರ ನನ್ನನ್ನು ಕಣ್ಣೆತ್ತಿ ಸಹ ನೋಡ್ಲಿಲ್ಲ. ಎಷ್ಟು ಆರಾಮಾಗಿ ನಡ್ಕೊಂಡು ಹೋಗ್ತಿದ್ದೇನೆ ನಾನು. ಚೀನಾದ ಆಚರಣೆ, ಹೀಗೆ ಎಲ್ಲದರ ಬಗ್ಗೆಯೂ ಕೂಡ ಆಗಾಗ ವಿಡಿಯೋಗಳನ್ನ ಮಾಡ್ತಾರೆ. ಇವರ ವಿಡಿಯೋ ಅಂದ್ರೆ ಎಲ್ಲರಿಗೂ ಕೂಡ ಬಹಳಾನೇ ಇಷ್ಟ. ಎಲ್ಲರೂ ಕೂಡ ಇಷ್ಟಪಟ್ಟು ಇವರ ವಿಡಿಯೋವನ್ನ ನೋಡ್ತಾರೆ. ಅದರಲ್ಲಿ ಕೆಲವರು ಭಾರತೀಯರಾಗಿ ಚೀನಾವನ್ನ ಹೊಗಳುತ್ತೀಯಾ ಅಂತ ಕಾಮೆಂಟ್ ಮಾಡ್ತಾರೆ. ಅಂತವರಿಗೆ ಅಸೀಮಾ ತಕ್ಕ ಉತ್ತರ ಕೂಡ ನೀಡಿದ್ದಾರೆ. ನೆಗೆಟಿವ್ ಕಾಮೆಂಟ್ ಮಾಡೋರ್ಗೆ ನಾನ್ ಹೇಳೋದಿಷ್ಟೇ, ನಮ್ಮ ಭಾರತ ನಮ್ಮದೇ, ಅದರ ಮೇಲೆ ನಮ್ಮ ಪ್ರೀತಿ ಇದ್ದೇ ಇರುತ್ತೆ. ಆದ್ರೆ ನಮ್ಮ ಭಾರತ ಚೀನಾದಷ್ಟು ಸುಧಾರಣೆ ಆಗಿಲ್ಲ ಅನ್ನೋದಂತೂ ಕಹಿ ಸತ್ಯ ಅಲ್ವಾ. ಅಸೀಮಾ ಒಬ್ರು ಭಾರತೀಯರಾಗಿ ಪರದೇಶದಲ್ಲೂ ತಮ್ಮತನ ಏನು ಬಿಟ್ಕೊಟ್ಟಿಲ್ಲ. ಅಲ್ಲಿಯವರೆಗೂ ಕೂಡ ಭಾರತದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ನೀಡ್ತಾ ಇರ್ತಾರೆ. ಅದೇ ರೀತಿ ಚೀನಾದ ವಿಡಿಯೋಗಳನ್ನ ಕೂಡ ಅಪ್ಲೋಡ್ ಮಾಡ್ತಾ ಚೀನಾದಲ್ಲಿ ಯಾವ ರೀತಿ ಎಲ್ಲ ಆಚರಣೆಗಳು ಇದೆ ಅನ್ನೋದನ್ನ ಕೂಡ ಹೇಳ್ತಾ ಇರ್ತಾರೆ. ಅಲ್ಲಿನ ಸುಂದರ ಚಿತ್ರಣವನ್ನ ನಮಗೂ ಕೂಡ ತೋರಿಸ್ತಾ ಇರ್ತಾರೆ. ಚೀನಾಗೆ ಹೋಗದೆ ಇರೋ ಅದೆಷ್ಟೋ ಜನ ಇವರ ವಿಡಿಯೋದಲ್ಲಿ ಚೀನಾ ಹೇಗಿರುತ್ತೆ ಅಂತ ಕಣ್ ತುಂಬಿಕೊಂಡು ವಿಡಿಯೋವನ್ನ ಆನಂದಿಸ್ತಾರೆ. ಹೇಗಿರುವಾಗ ಅಸೀಮಾ ವಿಡಿಯೋ ಮಾಡೋದ್ರಲ್ಲಿ ಒಳ್ಳೆಯ ವಿಚಾರಗಳಿವೆ. ಸಾಧ್ಯ ಆದ್ರೆ ಆಕೆಯನ್ನ ಬೆಳೆಸಿ. ಆದ್ರೆ ನೆಗೆಟಿವ್ ಕಾಮೆಂಟ್ ಅಥವಾ ತುಳಿಯುವ ಪ್ರಯತ್ನವನ್ನ ಯಾರು ಕೂಡ ಮಾಡಬೇಡಿ. ಅಸೀಮಾ ಅವರಿಗೆ ನಮ್ಮ ಕಡೆಯಿಂದ ಕೂಡ ಆಲ್ ದ ಬೆಸ್ಟ್. ಮತ್ತಷ್ಟು ಒಳ್ಳೆಯ ಕಂಟೆಂಟ್ ಗಳನ್ನ ನೀಡ್ತಾ ಹೋಗಿ.